ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಹಾಗೆ ಮುಂಚೆ ಮಾಡಿರೋರು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಆಮ್ ಸೋ ಗ್ರ್ಯಾಟ್ಫುಲ್ ಫಾರ್ ಯು. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಇವತ್ತು ಅಥವಾ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಾಗಿ ಈ ಒಂದು ರೀಡಿಂಗ್ ಆಗಿರುತ್ತೆ. ಕರೆಂಟ್ ಎನರ್ಜೀಸ್ ಮೇಲೆ ಆಗಿರುತ್ತೆ. ಹಾಗೆ ಇದು ಒಂದು ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್. ಸೊ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ. ಸೊ ವೀಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ ಖಂಡಿತ ರೆಸೊನೇಟ್ ಆಗುತ್ತೆ. ಹಾಗೆ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಕಲಿಬೇಕು, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕಿದೆ, ಸೊ ಹೀಲಿಂಗ್ ಸೆಷನ್ಸ್ ಅವೈಲಬಲ್ ಇದೆ ಆ್ಯಂಡ್ ಕಾರ್ಡ್ ಕಟಿಂಗ್ ಸೆಷನ್ಸ್ ಸಹ ಅವೈಲಬಲ್ ಇದೆ. ಸೊ ನೀವು ಸ್ವಲ್ಪ ಪ್ರೀ ಬುಕ್ ಮಾಡ್ಕೊಬೇಕಾಗತ್ತೆ. 1-2 ಡೇಸ್ ಬಿಫೋರ್ ಬುಕ್ ಮಾಡಿಕೊಂಡ್ರೆ ನಾನು ಯಾವತ್ತಿಂದ ಸ್ಟಾರ್ಟ್ ಅಂತ ಹೇಳ್ತೀನಿ. ಆಲ್ಸೋ ಇವಾಗ ರಿಚುವಲ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಡಿವೈನ್ ಲಕ್ಷ್ಮಿ ಕ್ಯಾಂಡಲ್ ರಿಚುವಲ್ ಅಂತ, ದಟ್ಸ್ ಫಾರ್ ಮನಿ ಪರ್ಪಸ್. ಹಾಗೆ ನಿಮ್ಮದು ಕರಿಯರ್ ಗ್ರೋತ್ ಅಥವಾ ಬಿಸ್ನೆಸ್, ನಿಮ್ದು ಯಾವುದೇ ಒಂದು ವಿಷಯಕ್ಕೆ ಆ ಒಂದು ಕ್ಯಾಂಡಲ್ ರಿಚುವಲ್ನ ಮಾಡ್ತಾಯಿದ್ದೀನಿ. ಮತ್ತು ಉಲ್ಫ್ ಕ್ಯಾಂಡಲ್ ರಿಚುವಲ್, ಮಾಸ್ಟರ್ ಮರ್ಲಿನ್ ರಿಚುವಲ್. ಸೊ ಈ ಇಬ್ಬರು ಸಹ ತುಂಬ ಪವರ್ಫುಲ್. ಅದರಲ್ಲಿ ನಿಮಗೆ ಯಾವುದು ರಿಚುವಲ್ ಮಾಡಿಸ್ಬೇಕು ಅನಿಸುತ್ತೆ ಅದನ್ನು ಮಾಡಿಸ್ಬೋದು. ಇದು ಎಲ್ಲದಕ್ಕೂ ಒಂದು ನಿಮ್ಮದು ರಿಲೇಷನ್ಶಿಪ್ ವಿಷ್ ಆಗಿರ್ಬೋದು ಅಥವಾ ನಿಮ್ದು ಯಾವುದೇ ಒಂದು ರೀತಿ ಒಂದು ರೈಟ್ ವೇಯಲ್ಲಿ ಇರುವಂಥ ವಿಶ್ ಯಾವುದೇ ಆಗಿದ್ರೂ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಉಲ್ಫ್ ಹಾಗೆ ಮಾಸ್ಟರ್ ಮರ್ಲಿನ್ ತುಂಬ ಬೇಗ ಸಪೋರ್ಟ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ರಿಚುವಲ್ಸ್ನ ಬುಕ್ ಮಾಡ್ಬೋದು. ಸೊ ಇದು ಇಂಥದ್ದೇ ದಿನ ನಾನು ಮಾಡ್ತೀನಿ ಅಂತ ಇಲ್ಲ. ಸೊ ನೀವು ಯಾವಾಗ ರಿಚುವಲ್ ಮಾಡಿಸ್ಬೇಕನ್ಸುತ್ತೆ ಆವಾಗ ಮಾಡಿಸ್ಬೋದು. ಆ್ಯಂಡ್ ಇದಕ್ಕೆ ಬಿಫೋರ್ ಒಂದು 5 ಡೇಸ್ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ಟೈಮ್ ಬೇಕಾಗತ್ತೆ, ಅದಕ್ಕೋಸ್ಕರ ಪ್ರೀ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮಿಕ್ಕಿದ್ದು ಪರ್ಸ್ನಲ್ ರೀಡಿಂಗ್ ನೀವು ತೊಗೊಳ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇರುತ್ತೆ. ಅದು ಎನಿ ಟೈಮ್ ಅವೈಲಬಲ್ ಇರುತ್ತೆ. ನಂಬರ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಮೆಸೇಜನ್ನು ಮಾಡ್ಬೋದು. ಸೊ ತಡ ಮಾಡೋದು ಬೇಡ. ಆ್ಯಂಡ್ ಹಾಗೆ ಯಾರೆಲ್ಲ 7 ಚಕ್ರ ಬ್ರೇಸ್ಲೆಟ್ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಒಂದನ್ನು ತೋರಿಸಿದ್ದೀನಿ. ಸೊ ಈ ಥರ ಇರುತ್ತೆ 7 ಚಕ್ರ ಬ್ರೇಸ್ಲೆಟ್. ಸೊ ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ನೋಡೋದಾದರೆ, ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್. ಫಸ್ಟ್ ಕಾರ್ಡ್ ಇಲ್ಲಿ ನಾನು ಅವರು ಏನು ಥಿಂಕ್ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ಪಿಕ್ ಮಾಡ್ತೀನಿ, ನೋಡೋಣ. ಸೊ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ, ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಈ ಒಂದು ಕಾರ್ಡನ್ನು ನಾನು ತಗೊಳ್ತೀನಿ. ಸೊ ಅದನ್ನು ಆಮೇಲೆ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್, ಅವರ ಇಂಟೆನ್ಷನ್ಸ್ ಏನಿದೆ, ಕರೆಂಟ್ಲಿ ಏನು ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಈ ರಿಲೇಷನ್ಶಿಪ್ ಬಗ್ಗೆ, ಸೊ ಅದನ್ನು ನೋಡೋಣ. ಸೊ ಮೇ ಬಿ ಎನರ್ಜಿ ಲೋ ಇರ್ಬೋದು, ಬಿಕಾಸ್ ಕಾರ್ಡ್ ಇಲ್ಲಿ ಬರ್ತಾ ಇಲ್ಲ ಬೇಗ. ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಅದೊಂದು ಪಾಸಿಟಿವ್ ಕಾರ್ಡ್. ನೆಕ್ಸ್ಟ್ ವಾಟ್ ದೆ ವಾಂಟ್, ಅವ್ರಿಗೆ ಏನು ಬೇಕಿದೆ ಕರೆಂಟ್ಲಿ, ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ಯಾವುದ್ರ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ಅದನ್ನು ನೋಡೋಣ. ಸೊ ಐ ಪಿಕ್ ದಿಸ್ ಕಾರ್ಡ್. ಓಕೆ, ನೆಕ್ಸ್ಟ್ ನಿಮ್ಮ ಒಂದು ಎನರ್ಜಿ ವೈಸ್ ನಿಮಗೆ ಏನು ಬೇಕಿದೆ ಅದನ್ನು ಸಹ ನೋಡೋಣ.
ಟೆಂಪರೆನ್ಸ್ ಕಾರ್ಡ್ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಯಾವ ಒಂದು ವಿಚಾರ ತೊಂದರೆ ಮಾಡ್ತಾ ಇದೆ. ಈ ವಿಡಿಯೋ ಸ್ವಲ್ಪ ಲೆಂತಿ ಅನಿಸ್ಬೋದು, ಬಿಕಾಸ್ ನಾನು ನಿಮಗೆಲ್ಲರಿಗೂ ಅರ್ಥ ಆಗಲಿ ಅಂದ್ಬಿಟ್ಟು ಸ್ಪ್ರೆಡ್ಡಿಂಗ್ಸನ್ನು ಮಾಡ್ತಾಯಿದ್ದೀನಿ. ಸ್ಪ್ರೆಡ್ಡಿಂಗ್ಸ್ ಯಾಕೆ ಅಂತ ಅಂದರೆ, ಈಗ ನಿಮಗೆ ಒಂದೊಂದು ಕ್ವಶನಿಗೆ ಓವರ್ ಆಲ್ ರಿಲೇಷನ್ಶಿಪ್ ವೈಸ್ ಇಲ್ಲಿ ರೀಡಿಂಗ್ ಕೊಟ್ಟರೆ ನಿಮಗೆ ಹೆಲ್ಪ್ ಆಗುತ್ತೆ, ನಿಮಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ. ಆ್ಯಂಡ್ ಇಲ್ಲಿ ನಿಮ್ಮನ್ನು ಯಾವುದಾದ್ರೂ ವಿಚಾರ ಹತ್ತಿರ ತೊಗೊಂಡು ಬರುತ್ತಾ ನೋಡೋಣ. ಇನ್ ಕೇಸ್ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಇದ್ದರೆ ಆಗ ಈ ಒಂದು ಕಾರ್ಡನ್ನು ನಾನು ತೊಗೋತೀನಿ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ರಿಲೇಷನ್ಶಿಪ್ಪಿನ ಎನರ್ಜಿ ಹೇಗಿದೆ ನೋಡೋಣ. ಓಕೆ, ನೆಕ್ಸ್ಟ್ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗುತ್ತಾ? ಓಕೆ, ಸೊ ನಾನು ಫಸ್ಟು ಕಾರ್ಡ್ಸನ್ನು ತೋರಿಸ್ತೀನಿ ಯಾವ್ದಾವ್ದು ಬಂದಿದೆ ಅಂತ. ಫಸ್ಟ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, ಆ್ಯಂಡ್ 6 of wands, 9 of wands, 3 of cups, and 9 of pentacles, the Hierophant. ಓಕೆ, ಈಗ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸೊ ಈ ಒಂದು ಬ್ರೇಸ್ಲೆಟ್ ಬೇಕಾಗಿರೋರು ಪರ್ಚೇಸ್ ಮಾಡ್ಬೋದು, 7 ಚಕ್ರ ಬ್ರೇಸ್ಲೆಟ್. ಓಕೆ, ಸೊ ಫಸ್ಟ್ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಈ ಪರ್ಸನ್ ಕರೆಂಟ್ ಎನರ್ಜಿ ಹೇಗಿದೆ ಅಂತಂದರೆ, ತುಂಬ ಇಮೋಷ್ನಲಿ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಅದು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಆಗಿರ್ಬೋದು. ಇಲ್ಲಿ ತುಂಬ ಲವಿಂಗ್ ಇದ್ದರು ಈ ಪರ್ಸನ್ ನಿಮ್ಮ ಕಡೆಗೆ, ತುಂಬ ಗ್ರೇಸ್ಫುಲ್ ಆಗಿರೋದು ಅಥವಾ ಒಂದು ಎಕ್ಸೈಟ್ಮೆಂಟ್ ಇರ್ತಾಯಿತ್ತು ಮುಂಚೆ. ಈ ವ್ಯಕ್ತಿ ನಿಮ್ಮನ್ನು ಮಾತಾಡಿಸ್ತಾ ಇದ್ದಾರೆ ಅಥವಾ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಖುಷಿಯಾಗಿ ಇರ್ತಾಯಿದ್ರು, ನಿಮ್ಮನ್ನ ಸಹ ಖುಷಿಯಾಗಿ ಇಟ್ಕೊಳ್ತಾಯಿದ್ರು. ಬಟ್ ಅವರ ಮೈಂಡ್ಸೆಟ್ಟಿಂದ ಅಥವಾ ಅವ್ರ ಥಿಂಕಿಂಗ್ಸಿಂದ ಇಲ್ಲಿ ದೂರ ಆಗಿರ್ಬೋದು. ಕರೆಂಟ್ ಎನರ್ಜಿ ಬಂದು ಅವರು ಸಹ ಈ ಒಂದು ಪ್ರೀತಿನ ಬಯಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಕರೆಂಟ್ ಎನರ್ಜಿ ಇದು ಬಂದಿದೆ ಇಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕಾರ್ಡ್ ಸಹ ಪಾಸಿಟಿವ್ ಬಂದಿದೆ. ಹಾಗೆ ಇವತ್ತು 999 ಪೋರ್ಟಲ್ ಇರೋದ್ರಿಂದ 999 ಪೋರ್ಟಲ್ ಅಂತ ಕಮೆಂಟ್ ಮಾಡಿ ಈ ಒಂದು ರೀಡಿಂಗನ್ನು ಕ್ಲೈಮ್ ಮಾಡ್ಕೊಳ್ಳಿ, ಓಕೆನಾ? ಬಿಕಾಸ್ ಪಾಸಿಟಿವ್ ಆಗಿದೆ, ತುಂಬ ಎನರ್ಜಿ ಸಹ ಹೈ ಇರುತ್ತೆ ಇವತ್ತು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಇವಾಗಲೇ. ಯಾರಾದರೂ ಮ್ಯಾನಿಫೆಸ್ಟೇಷನ್ ಮಾಡೋದಾದರೆ ಡೆಫಿನೆಟ್ಲಿ ಇವತ್ತು ಮಾಡಿ. ಓಕೆ, ನೆಕ್ಸ್ಟ್ ಇಂಟೆನ್ಷನ್ಸ್ ಏನು, ಈ ಪರ್ಸನ್ ಇಂಟೆನ್ಷನ್ಸ್ ನಿಮ್ಮ ಜೊತೆಗೆ ಏನಿದೆ ಅನ್ನೋದಕ್ಕೆ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾಯಿದೆ. ಅಂತ ಅಂದರೆ ಇಲ್ಲಿ ನೀವೇನಾದರೂ ಕಮಿಟ್ಮೆಂಟ್ ಕೇಳ್ತಾಯಿದ್ರೆ ಅಥವಾ ನೀವು ಚೀಟ್ ಮಾಡಲ್ಲ ನನಗೆ ಕಮಿಟ್ಮೆಂಟ್ ಕೊಡ್ತೀರಾ ಅಥವಾ ಈ ಪರ್ಸನ್ ಕೊಡ್ತಾರಾ ಅಂತ ನಿಮ್ಮ ಮೈಂಡಲ್ಲಿ ಥಾಟ್ಸ್ ಇದ್ದರೆ, ಇಲ್ಲ ಆ ವ್ಯಕ್ತಿನ ನೀವು ಡೈರೆಕ್ಟಾಗಿ ಕೇಳ್ತಾಯಿದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ಇವರು ನಿಮಗೆ ಏನು ಚೀಟ್ ಆಗೋದಕ್ಕೆ ಬಿಡೋದಿಲ್ಲ, ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಇವರು. ಬಿಕಾಸ್ ಈ ಪರ್ಸನ್ ತುಂಬ ಲಾಯಲ್, ಹಾಗೆ ಸ್ವಲ್ಪ ಕೇರ್ ಜಾಸ್ತಿ. ಬಟ್ ಕರೆಂಟ್ಲಿ ಯಾವುದೋ ಒಂದು ವಿಚಾರಕ್ಕೆ ಇಲ್ಲಿ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ ಆಗ್ತಾ ಇರ್ಬೋದು, ಅಥವಾ ಕೆಲವರು 1 ಇಯರಿಂದ ಲವ್ ಮಾಡ್ತಾ ಇರ್ಬೋದು. ಆ ಒಂದು ಎನರ್ಜಿ ಸಹ ಇದೆ. ಆ್ಯಂಡ್ ಇಲ್ಲಿ ಈ ಪರ್ಸನ್ ಮೈಂಡ್ಸೆಟ್ ಹಾಗೆ ಇಂಟೆನ್ಷನ್ಸ್ ತುಂಬ
ಪ್ಯೂರ್ ಆಗಿ ಇದೆ, ಪ್ಯೂರಿಟಿ ಅಂತ ಬರ್ತಾ ಇದೆ. ತುಂಬ ಪ್ಯೂರಾಗಿ ಇವರು ಥಿಂಕ್ ಮಾಡ್ತಾರೆ, ಯಾವುದೇ ರೀತಿ ಪ್ಲೇಫುಲ್ನೆಸ್ ಇಲ್ಲಿ ಇಲ್ಲ. ಆಲ್ಸೋ ಈ ಪರ್ಸನ್ ಮೇಲೆ ನೀವು ಫೇತ್ ಇಟ್ಕೊಬೋದು. ತುಂಬ ಜನ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ಕಾಯುವಿಕೆಗೆ ಇದು ಕೊನೆ ಅಂತ ಹೇಳ್ಬೋದು. ಎಂಡ್ ಆಫ್ ವೆಯ್ಟ್ ಅಂತ ಹೇಳ್ತೀವಲ್ವ, ಆ ಥರ ಈ ಪರ್ಸನ್ಗೋಸ್ಕರ ನೀವು ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ ತುಂಬ ಆದಷ್ಟು ಬೇಗ ಇವರು ಅನೌನ್ಸ್ ಮಾಡ್ಬೋದು ನಿಮ್ಮಿಬ್ಬರ ಬಗ್ಗೆ. ಅವ್ರ ಮನೇಲಿ ಹೇಳೋದಾಗಿರ್ಬೋದು ಅಥವಾ ಒಂದು ಅನೌನ್ಸ್ಮೆಂಟ್ ಥರ ಹೇಳ್ತಾರೆ. ಇವರು ಕಮಿಟ್ಮೆಂಟ್ ಸಹ ನಿಮಗೆ ಕೊಡ್ತಾರೆ. ಆ್ಯಂಡ್ ಈ ವ್ಯಕ್ತಿ ತುಂಬ ರಿಲೀಜಿಯಸ್ ಅಥವಾ ಇವ್ರ ಫ್ಯಾಮಿಲಿ ತುಂಬ ರಿಲೀಜಿಯಸ್ ಅಂತಲೂ ಒಂದು ಮೆಸೇಜ್ ನಿಮಗಾಗಿ ಬರ್ತಾಯಿದೆ. ಅಗೇನ್ ಇದಾದ ನಂತರ ಇಲ್ಲಿ 6 ಆಫ್ ವ್ಯಾಂಡ್ಸ್ ಬರ್ತಾ ಇರೋದ್ರಿಂದ ಇಲ್ಲಿ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ. ಕರೆಂಟ್ಲಿ ಈ ಪರ್ಸನ್ಗೆ ಪೀಪಲ್ ಸಪೋರ್ಟ್ ಬೇಕಾಗಿದೆ. ಅದೆಲ್ಲೋ ಒಂದು ಕಡೆ ಇವ್ರಿಗೆ ಕಡಿಮೆ ಆಗಿರ್ಬೋದು. ಆ್ಯಂಡ್ ಇವರು ಒಂದು ಮೋಟಿವೇಟ್ ಮಾಡೋವಂಥ ವ್ಯಕ್ತಿ ನಿಮಗೆ ಆದ್ರೂ ಇವರು ತುಂಬ ಮೋಟಿವೇಟ್ ಮಾಡ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಡೌನ್ಫಾಲ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದಾಗಿರ್ಬೋದು, ನಿಮಗೆ ಪ್ರೋತ್ಸಾಹ ಕೊಡೋದಾಗಿರ್ಬೋದು, ಅದೆಲ್ಲವನ್ನು ಇವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಈ ಪರ್ಸನ್ಗೇ ಇದು ಎಲ್ಲೋ ಒಂದು ಕಡೆ ಲ್ಯಾಕ್ ಆಗ್ತಾಯಿದೆ. ಇವರೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅದು ಸಿಗ್ತಾ ಇಲ್ಲ. ಅದು ಒಂದು ಕಡೆ ಅವ್ರಿಗೆ ಬೇಜಾರಿರ್ಬೋದು. ನಿಮ್ಮ ಕಡೆಯಿಂದನೂ ಈ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಅವ್ರು ಮಾಡುವಂಥ ಕೆಲಸಕ್ಕೆ ನೀವು ಏನಾದರೂ ಒಂದು ಮೋಟಿವೇಶನ್ ಸಿಗೋ ರೀತಿ ಮಾತಾಡೋದು ಅಥವಾ ಅವ್ರಿಗೆ ಖುಷಿಯಾಗೋ ಥರ ಅಪ್ರಿಷಿಯೇಷನ್ ನೀವು ಕೊಡೋದು ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ನಿಮ್ಮನ್ನು ಅವರು ಪ್ರೀತಿಸ್ತಾ ಇದ್ದಾರೆ ಅಂದಮೇಲೆ ನಿಮ್ಮ ಕಡೆಯಿಂದ ಒಂದು ಸ್ಮಾಲ್ ಅಮೌಂಟ್ ಆಫ್ ಅಪ್ರಿಷಿಯೇಷನ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದು ಯಾರಾದರೂ ಮಾಡ್ತಾ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಅದನ್ನು ಮಾಡಿ ಅವರು ಆವಾಗ ಖುಷಿ ಪಡ್ತಾರೆ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ದ ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಹೀಲಿಂಗ್ ಟೈಮ್ ಅಂತ ಹೇಳ್ಬೋದು. ಇನ್ ಕೇಸ್ ಯಾರಾದರೂ ರಿಲೇಷನ್ಶಿಪ್ ಹೀಲಿಂಗ್ ತೊಗೊಳ್ಬೇಕು ಅಥವಾ ನೀವೇ ಸೆಲ್ಫ್ ಹೀಲಿಂಗ್ ತೊಗೊಳ್ಬೇಕು ಅಂತ ಇದ್ರೂ ಡೆಫಿನೆಟ್ಲಿ ಅದನ್ನು ಮಾಡ್ಬೋದು. ಏನಕ್ಕೆ ಅಂತಂದರೆ ಸಮ್ ಬ್ಲಾಕೇಜಸ್ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಬಟ್ ರಿಯೂನಿಯನ್ಗೆ ವೆಯ್ಟ್ ಮಾಡ್ತಾಯಿದ್ರೆ ದರ್ ಇಸ್ ಅ ಲಾಟ್ ಆಫ್ ಚಾನ್ಸ್ ಆಫ್ ರಿಯೂನಿಯನ್ ಅಂತ ಹೇಳ್ತೀನಿ. ಈ ವ್ಯಕ್ತಿನೂ ಸಹ ನಿಮ್ಮನ್ನು ಮಾತಾಡ್ಸೋದಕ್ಕೆ ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ, ಅವರು ಮನಸಾರೆ ಕಮಿಟ್ಮೆಂಟ್ ಕೊಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದು ಬ್ಯಾಲೆನ್ಸನ್ನು ನೋಡ್ತೀರಾ ನೀವು. ಆ್ಯಂಡ್ ನೀವು ನೆಕ್ಸ್ಟ್ ಇಲ್ಲಿ ತುಂಬ ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕಾಗತ್ತೆ. ಅದಕ್ಕೆ ನೀವು ರೆಡಿ ಆಗಬೇಕಾಗತ್ತೆ, ಪ್ರಿಪೇರ್ ಆಗಬೇಕಾಗತ್ತೆ. ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ. ಆ ಒಂದು ಗೈಡೆನ್ಸ್ ಸಹ ಇದೆ ನಿಮಗೆ. ತುಂಬ ಒಂದು ನೀವು ಹೇಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತೀರಾ ಅದು ಸಹ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಪರ್ಸನ್ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು ನಿಮ್ಮ ಲೈಫಿಗೆ. ಇಲ್ಲಿ ಯಾವುದು ನಿಮ್ಮನ್ನು ದೂರ ತೊಗೊಂಡು ಬರ್ತದೆ ಅಥವಾ ಏನಾದರೂ ಆನ್ ಆ್ಯಂಡ್ ಆಫ್ ಆಗ್ತಾಯಿದ್ರೆ ಏನು ರೀಸನ್ ಅಂತಂದರೆ ಇಲ್ಲಿ 9 ಆಫ್ ವ್ಯಾಂಡ್ಸ್ ಬರ್ತಾಯಿದೆ. ಇಲ್ಲಿ ತುಂಬ ಏನೋ ಒಂಥರ ಭಯ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ. ರಿಲೇಷನ್ಶಿಪ್ ಅಂತ ಅಂದರೆ ಅಥವಾ ಕಮಿಟ್ಮೆಂಟ್ಸ್ ಅಂದರೆ ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಹೋಗ್ಬೋದು ಇವರು. ಇವ್ರಿಗೆ ಅನಿಸುತ್ತೆ ಕಮಿಟ್ಮೆಂಟ್ ಕೊಡಬೇಕು ಇಲ್ಲ ಮಾಡಬೇಕು ಅಂತ. ಬಟ್ ಕೆಲವೊಂದು ಭಯ ಇವರನ್ನು ಹಿಂದೆ ತಗೊಳ್ತಾ ಇರ್ಬೋದು. ಆ್ಯಂಡ್ ಇನ್ನೂ ಒಂದು ತುಂಬ ಜನ ತುಂಬ ದಿನದಿಂದ ವೆಯ್ಟ್ ಮಾಡಿ ಸ್ವಲ್ಪ ನಿಮಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಹೋಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೀಗಾಗಿರ್ಬೋದು. ವೆಯ್ಟಿಂಗ್ ಅಂತ ಅಂದರೆ ಸಮ್ ಪೀಪಲ್ಗೆ ಇಲ್ಲಿ ಜಲಸ್ ಇಶ್ಯೂನೂ ಇದೆ. ನಿಮ್ಮ ರಿಲೇಷನ್ಶಿಪ್ನಲ್ಲಿ ಬೇರೆಯವರು ಇನ್ವಾಲ್ವ್ ಆಗ್ತಾ ಇರ್ಬೋದು. ಸೊ ಅವರು ಎಷ್ಟೇ ಒಂದು ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಕೆಲವೊಂದು ಟೈಮ್ ನಿಮ್ಮ ಒಂದು ಪ್ರೀತಿನ ನೋಡಿ ಜಲಸ್ ಆಗ್ತಾ ಇರ್ಬೋದು. ಅದನ್ನು ಸಹ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೋಟಿಸ್ ಮಾಡ್ತಾ ಇರ್ಬೋದು. ಬಟ್ 3 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ನೀವೇನಾದರೂ ಮೀಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ದೆರ್ ಇಸ್ ಅ ಚಾನ್ಸ್. ಆ್ಯಂಡ್ ನೀವು ಟ್ರೈ ಮಾಡ್ಬೋದು. ಒನ್ಸ್ ಟ್ರೈ ಮಾಡಿ. ಯಾರಾದರೂ ಮಾತಾಡಬೇಕು ಅಂದ್ಕೊಳ್ತಾ ಇದ್ದರೆ ಅಥವಾ ಮೀಟ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಒಂದು ಸರಿ ಇವ್ರನ್ನ ಅಪ್ರೋಚ್ ಮಾಡ್ಬೋದು.
ಅವರು ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಜೊತೆಗೆ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಸರೌಂಡಿಂಗ್, ನಿಮ್ಮ ರಿಲೇಷನ್ಶಿಪ್ ಸುತ್ತ ಯಾವ ಎನರ್ಜಿ ಇದೆ ಅಂತ ಅಂದರೆ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸ್ವಲ್ಪ ಗ್ರೋತ್ ನೀವು ನೋಡ್ತೀರಾ, ಈ ರಿಲೇಷನ್ಶಿಪ್ ವೈಸ್ ಗ್ರೋತನ್ನು ನೋಡ್ತೀರಾ. ಹಾಗೆ ನಿಮ್ಮ ಲವ್ ಲೈಫ್ ಬಿಟ್ಟು ನಿಮ್ಮ ಕರಿಯರ್ ಲೈಫಲ್ಲಿ ನೀವು ಗ್ರೋತನ್ನು ನೋಡ್ತೀರಾ. ಇಬ್ರಿಗೂ ಸ್ವಲ್ಪ ರಿಚ್ ಮೈಂಡ್ಸೆಟ್ ಇರ್ಬೋದು, ಅಥವಾ ಎಕ್ಸ್ಪೆನ್ಸಿವ್ ಲೈಫನ್ನ ನೀವು ಲೀಡ್ ಮಾಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಆಲ್ವೇಸ್ ರಾಯಲ್ ಆಗಿರಬೇಕು, ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಬೇಕು, ಅಥವಾ ಚೆನ್ನಾಗಿ ಕಾಣಬೇಕು, ತುಂಬ ಸ್ಟೈಲಿಶ್ ಅಂತ ಹೇಳ್ತೀನಿ. ನಿಮ್ಮ ಹಾಗೆ ನಿಮ್ಮ ಪಾರ್ಟ್ನರ್ ಅವರ ಮೈಂಡ್ಸೆಟ್ ಸ್ವಲ್ಪ ಮ್ಯಾಚ್ ಆಗುತ್ತೆ ಇದೊಂದು ವಿಚಾರದಲ್ಲಿ. ಈ ಪರ್ಸನ್ಗೆ ಅಮೌಂಟ್ ಸೇವಿಂಗ್ಸ್ ಕಡೆಗೆ, ಹಾಗೆ ಅದನ್ನು ಹೇಗೆಲ್ಲ ಇಂಪ್ರೂವ್ ಮಾಡ್ಕೊಬೇಕು, ಗ್ರೋತ್ ಕಡೆಗೆ ಹೇಗೆ ತೊಗೊಂಡೋಗಬೇಕು, ಆ ಥರ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇರುವಂಥ ಪರ್ಸನ್ ಅಂತ ಹೇಳ್ತೀನಿ. ನಿಮ್ಮ ರಿಲೇಷನ್ಶಿಪ್ ಸುತ್ತ ಇರುವಂಥ ಎನರ್ಜಿ ಗ್ರೋತ್ ಅಂತ ಹೇಳ್ತೀನಿ. ಆ್ಯಂಡ್ ಅಟ್ ಲಾಸ್ಟ್ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತಾ ಅನ್ನೋದಕ್ಕೆ ದ ಹೆರೋಫೆಂಟ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ತುಂಬ ಚಾನ್ಸ್ ಇದೆ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗೋದು. ಬಟ್ ಒಂದು ಮೇಜರ್ ಇಶ್ಯೂ ಬಂದು ಡಾಮಿನೇಟ್ ಮಾಡ್ತಾ ಇರ್ಬೋದು ನೀವು ಅಥವಾ ನಿಮ್ಮ ಪಾರ್ಟ್ನರ್. ಇಲ್ಲಿ ತುಂಬ ಡಾಮಿನೇಟಿಂಗ್ ಎನರ್ಜಿ ಇದೆ. ಅದನ್ನು ಇಲ್ಲಿ ಕಡಿಮೆ ಮಾಡಿಕೊಂಡ್ರೆ ಈ ಒಂದು ರಿಲೇಷನ್ಶಿಪ್ ತುಂಬ ಸಕ್ಸಸ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗೂ ಇರ್ತೀರ. ಸ್ವಲ್ಪ ಅವರು ಡಿಕ್ಟೇಟಿಂಗ್ ಎನರ್ಜಿ ಅಥವಾ ಲೀಡರ್ಶಿಪ್ ಥರ, ಒಂದು ಲೀಡರ್ ಥರ ಬಿಹೇವ್ ಮಾಡ್ತಾರೆ. ಅವ್ರಿಗೆ ಅದೇ ರೀತಿ ಇದ್ದು ಅಭ್ಯಾಸ ಅಂತ ಹೇಳ್ಬೋದು. ಬಟ್ ತುಂಬ ಜೆನ್ಯೂನ್ ಇದ್ದಾರೆ. ಆ್ಯಂಡ್ ಯು ಕ್ಯಾನ್ ಟ್ರಸ್ಟ್, ಇವ್ರನ್ನ ಟ್ರಸ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ಯೂಚರ್ ಸಹ ಚೆನ್ನಾಗಿ ಇರುತ್ತೆ. ಫೈನಾನ್ಷಿಯಲಿ ಆಗಿರ್ಬೋದು, ಯಾವುದೇ ರೀತಿಯಲ್ಲೂ ನಿಮಗೆ ಇವರು ಚೀಟ್ ಮಾಡೋದಿಲ್ಲ. ಬಟ್ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ಬೋದು. ಸೊ ಆ ಒಂದು ವಿಷಯ ಬಿಟ್ಟರೆ ಈ ಪರ್ಸನ್ ತುಂಬ ಗುಡ್ ಹಾರ್ಟೆಡ್ ಅಂತ ಹೇಳ್ತೀನಿ. ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹ್ಯಾಪಿ ಪೋರ್ಟಲ್ 999 ಪೋರ್ಟಲ್ ಇದೆ. ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಡೆಫಿನೆಟ್ಲಿ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.